ಈ ಸೊಪ್ಪಿನ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 18 ವರ್ಷದಿಂದ ಇದೆ. ಎಷ್ಟಾಗುತ್ತೆ ಅಂದಾಜು? ಗೋಧಿ ಒಂದು 300, 400, 500 ಆದಂಗೆ ಅಷ್ಟೇನಾ? ಸಾಕಾಗುತ್ತೆ ಜೀವನಕ್ಕೆ? ಸಾಕಾದ್ರೆ ನೀನು ಮಾಡ್ಕೊಂಡು ಈಗ ಇವಾಗ ಇಬ್ರು ಮಕ್ಳದ್ದು ಜವಾಬ್ದಾರಿ. ಮದುವೆ ಮಾಡ್ಬಿಟ್ರೆ ಮಗ ಆಮೇಲೆ ಹೊಡೆದು ಊರು ಮಾಡ್ತಾರೆ. ಅದಕ್ಕೆ ಈಗ ಮದುವೆ ಮಾಡ್ಕೊಂತ ಇದ್ದು ಮದುವೆ ಮಾಡ್ಬಿಟ್ಟು ಆಮೇಲೆ ಊರು ನೀನೆಲ್ಲಿ ನಡೆವೆ ದೂರ. ಈಗ ಹೆಂಗ ಅನ್ಸುತ್ತೆ ಇವಾಗ? ಹಳ್ಳಿಲಿ ಇದ್ದಾಗ್ಲೇ ಚೆನ್ನಾಗಿತ್ತ? ಬೆಂಗಳೂರಿಗೆ ಬಂದ್ಮೇಲೆ ಬಂದಾಗ ಕೂಲಿ ಇಲ್ಲ ಮಗ. 50 ರೂಪಾಯಿಗೂ ಬೇಡ ಅನ್ನೋರ. ಇವಾಗ 500 ರೂಪಾಯಿ ಕೊಟ್ಟರೆ ನಮ್ಮ ಕೈಲಿ ಕೆಲಸ ಮಾಡ್ಕೋಬೋದು. ತಿಂಗಳಿಗೆ ಊರಿಗೆ ಹೋಗಿದ್ದೆ ಮಗ ನಿಲ್ಸ್ಬಿಟ್ಟು ಬನ್ನಿ ಹಿಡ್ಕ ಸೇಫಲ್ಲಿ ಇರಲಿಲ್ಲ. ನಾನು ಇಟ್ಟುಕೊಂಡ ನೀರು ಕೊಟ್ಟಿದ್ದಿಲ್ಲ. ಸರ್ಬಂಡೆ, ಪ್ರಗತಿಪುರ ಎಲ್ಲಾ ಕಡೆ ಹುಡುಕುದ್ರ? ಸೈಕಲ್ ಸಾಬಂಡೆ ಹುಡುಕ್ಬಿಟ್ಟು ಆಮೇಲೆ ಅವಯ್ಯ ಯಾರು ಸಿಕ್ಕಲಿ ಇದನ್ನ 3,000 ತಗೋ ಕೊಟ್ಟ ಇದನ್ನ. ಆಮೇಲೆ ನಾನು ಇದೊಂದು ಲೈಟ್ ತಗೊಂಡಿದ್ದೆ, ತಗೊಳಪ್ಪ. ಇದು ನನ್ನ ನೆನಪಿಗೆ. ಆಯ್ತು ಮಗ. ಅಪ್ಪ ಅಮ್ಮಂಗೆ ಒಂದು ಸೀರೆ ಕೊಟ್ಬಿಡಪ್ಪ ನನ್ನ ಕಡೆಯಿಂದ. ಈ ಬ್ಯಾಗು ಅಕ್ಕಿ ಎಷ್ಟಾಯ್ತಪ್ಪ? 230, 200 ರೂಪಾಯಿ ತಳಿ ಜೈಸ ಕೊಟ್ಟಿ ಮಗ. ನನ್ನ ಫೋಟೋ ತೆಕ್ಕೊಳ್ಳೋಣ ನೆನಪಿಗೆ. ತಗ ಮಗ. ಸ್ಮೈಲ್ ಮಾಡಿಯಪ್ಪ. ತಿಂಡಿ ಕೊಡಿಸ್ತೀನಿ ಬನ್ನಿ ಅಪ್ಪ. ಎಲ್ಲಿಂದ ತತ್ತೀರಾ ಸೊಪ್ಪು? ಆರೋಳ್ಳಿ. ಹೌದಾ? ಸೈಕಲ್ ಹೊಡ್ಕೊಂಡು ಹೋಗ್ತೀರಾ? ಸೈಕಲ್ ಇದೆ ಮಗ. ಯಾವ ಊರು? ನಾವು ಕನಕಪುರ ಮಗ. ಇವ್ರದ್ದು ಸಾರಕ್ಕಿ. ಸಾರಕ್ಕಿದ್ದೀರಾ? ಅವರು ಆರೋಳ್ಳಿ ತಂದ್ಕೊಡ್ತಾರೆ ಸೊಪ್ಪು. ಮೋರ್ದಾರ ಮೋರ್ ಅಂಗಡಿಗೆ ತಂದಾಕ್ತಾರ. ಅವ್ರು ತಿಂಡಿ ತಿಂದ್ರಾ? ಆಯ್ತು ಮಗ. ಇದೇ ಕೆಲ್ಸನಾ ನಿಮ್ದು? ಇದೇ ಕೆಲಸ ಮಗ. ಇನ್ನೇನು ಕೆಲಸ ಮಾಡ್ತಾರೆ ಮಗ. ಬಿಟ್ರೆ ಓದಿನ ಏನು ಕೆಲಸ ಮಾಡ್ತಾರೆ ಮಗ. ಓದ್ಲಿಲ್ಲ ಅಂದ್ರೆ ಬೇರೆ ಕೆಲಸ ಏನಾದ್ರು ಜಮೀನು ಇದ್ದೇ ತಾನೇ ಮಗ. ಅವಳು ಜಮೀನ್ ಇಲ್ವಾ? ಏನು ಮಾಡಿಲ್ಲ. ಎಷ್ಟು ಜನ ಮಕ್ಳು ನಿಮ್ಗೆ? 3 ಜನ ಹೆಣ್ಮಕ್ಳು. ಗಂಡ್ ಮಕ್ಳಿಲ್ಲ? ಓದ್ಸಿದ್ದೀರಾ ಮಕ್ಳನ್ನ? ಒಂದು ಸೆಕೆಂಡ್ ಇಯರ್, 2 ಒಂದು ಡಿಗ್ರಿ. ಒಂದು ಸೆಕೆಂಡ್. ಈಗ ಒಬ್ರಿಗೆ ಮಾತ್ರ ಮದ್ವೆ ಮಾಡಿರೋದು, ಇನ್ನಿಬ್ರಿಗೆ ಮದ್ವೆ ಮಾಡ್ಬೇಕು. ಜವಾಬ್ದಾರಿ ಜಾಸ್ತಿ. ಹಣೆ ಬರ ಏನು ಮಾಡ್ಕೊಂಡು ಮಗ ಅಂತ ಚೆನ್ನಾಗಿ ಮಾತಾಡಿಸ್ತೀರಾ. ಏನು ಕಳ್ಕೋದೇನು ಅದ್ರೊಳಗೆ ಕಳ್ಕೋದೇನು ಇಲ್ಲ ಮಗ. ಮಾತಾಡ್ಸೋದ್ರಲ್ಲಿ ಅಲ್ವಾ? ಏನ್ ಹೆಸರು ನಿಮ್ದು? ಶಿವರಾಜು. ಶಿವರಾಜು. ನಿಮ್ಮ ಮನೆಯವರು? ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ರು. ಅನುಮಾನ ಕಡಿಮೆ ಹೋಯ್ತಾರೆ. ಅವರು ಹುಷಾರಿದ್ದ ಸರಿಯಾಗಿ. ಏನಾಯ್ತು? ಅದೇನೋ ಒಂಥರ ಮಾಡಿಸ್ಬಿಟ್ಟು ಅದು 15 ಲಕ್ಷ ಖರ್ಚು ಮಾಡ್ದ. ಹೊಸಗ್ರೆ ಕಡಿಮೆ ಕೆಲಸ. ಎಷ್ಟು ಗಂಟೆಗೆ ಹೊರಡ್ತೀರಾ? ನಾನು 3-4 ಗಂಟೆಗೆ ಮಾರ್ಕೆಟಿಗೆ ಬರ್ತೀನಿ ಮಗ. ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಹಾಗಾರೆ? ನಾನು 2:30, 3 ಗಂಟೆ. ಅಯ್ಯಯ್ಯೋ, ರೂಢಿ ಆಗ್ಬಿಟ್ಟಿದೆ ಮಗ. ವಿಧಿಯ ನಾಟಕ. 4 ಗಂಟೆಗೆ ಎದ್ರೆ ಎಷ್ಟು ಗಂಟೆ ತನಕ ಸುತ್ತಾಡ್ತೀರಾ ಹಿಂಗೆ? ನಾವು 1 ಗಂಟೆ ಸುತ್ತೀವಿ. ಎಷ್ಟು ಕಿಲೋಮೀಟ್ರು? ನಾವು ಒಂದೇ ಬರ್ಬಳಾಕ ಇದು ಬರ್ಬಳಾಕಲ್ಲ. ಸೊನ್ನೆಗಾಂಧಿ, ರಾಜೀವ್ ಗಾಂಧಿ ಹಾಸ್ಪಿಟ್ಲ ರೋಂಡು ನಡ್ಕೊಂಡೇ ಹೋಗೋದು. ಹೋಗ್ಬಿಟ್ಟು ನಮ್ಗೆ ಏನಿಲ್ಲ ಮಗ. ನಾವೇನು ತಿರ್ತೀವಲ್ಲ, ರೂಢಿ ಆಗ್ಬಿಟ್ಟಿದೆ. ಕಾಲ್ ನೋವು ಬರಲ್ವಾ? ನಮ್ಗೆ ದೇವ್ರದಿಂದ ಅದೇನಿಲ್ಲ ಮಗ. ನಮ್ಗೆ ನೋವು, ಕಾಲು ನೋವು ನಮ್ಗೆ ಒಳ್ಳೇದು ಬಿಡಿ. ಆರೋಗ್ಯ ಮೈನ್ ಅಲ್ವಾ? ಅವು ಅದೆಲ್ಲ ದೇವ್ರದಿಂದ. ಎಷ್ಟಾಗುತ್ತೆ ಅಂದಾಜು? ಗೋಧಿ ಒಂದು 300, 400, 500 ಆದಂಗೆ ಮಗ. 400 ಅಷ್ಟೇನಾ? ಜೋರಾಗಿ ಹೋಗೋದಲ್ಲ ಮಗ. ಮತ್ತು ಲಾಕ್ಡೌನ್ ಅಂದ್ರೆ ಚೆನ್ನಾಗಾಗೋದು ವ್ಯಾಪಾರ. ಈಗ ಮಸ್ತಾಗ ಅವರೇ ಮಾರೋರು. ಸಾಕಾಗುತ್ತೆ ಜೀವನಕ್ಕೆ? ಸಾಕಾದ್ರೆ ನೀನು ಮಾಡ್ಕೊತ ಮಗ. ಇವಾಗ ನಾವು ಓದಿದ್ರೆ ಸೆಕ್ಯೂರಿಟಿ ಕೆಲಸ ಮಾಡ್ಬೋದು, ಪೇಪರ್ ಓದ್ಬೇಕು. ಆಮೇಲೆ ಫೋನ್ ಓದ್ಬೇಕಾದ್ರೆ ನಾವು ಇನ್ನೊಬ್ಬರು
ಕೈಲಿ ಹುಟ್ಟಿಸ್ಬೇಕು ಫೋನ ಅವೆಲ್ಲ ದಾಪತ್ರ ಅಲ್ವಾ ಅದಕ್ಕೆ ಏನಪ್ಪ ಇದು ಸರ್. ಅಮ್ಮಂಗೆ ಏನು ಹುಷಾರಿಲ್ಲ, ಏನಾದ್ರು ತೋರಿಸ್ಬೇಕಾ ಡಾಕ್ಟರ್ಗೆ? ಏನು ಜಯದೇವದಲ್ಲಿ ಕ್ಯಾನಿಂಗ್ ಮಾಡಿಸ್ದೆ ಮಗ 3 ಸಾರಿ. ಹಾ, ಆಲ್ಟು ಟ್ರಬಲ್ ಏನೂ ಇಲ್ಲ, ಚೆನ್ನಾಗದೆ. ಎಷ್ಟು ವರ್ಷದಿಂದ ಈಗ ಹುಷಾರ್ ತಪ್ಪಿದ್ದು? ನಮ್ಮ ಮೈದು ಮದುವೆ ಮಾಡಿ 13 ವರ್ಷ. ಅವಾಗ್ಲಿಂದನೂ ಹಿಂಗೇನಪ್ಪ? ನಮ್ಮ ಮನೆಯೊಳಗೆ 12 ವರ್ಷ ಆಯ್ತು ಕೆಲಸ ಬಿಟ್ಬಿಟ್ಟು. ಅಯ್ಯಯ್ಯೋ, ನಾವು ಎಲ್ಲ ಕಡೆನೂ ಹೋಗಿ ಬ್ಲಡ್ ಎಲ್ಲ ಚೆಕ್ ಮಾಡಿಸಿ. ನಾನೇನಾರು ತೋರಿಸ್ಬೇಕಾ, ಸಹಾಯ ಮಾಡ್ಬೇಕಾ? ನಿಮ್ಮ ಕೈಲಿ ಆದ್ವಿ ಮಗ, ನಮ್ದೇನಿಲ್ಲ ಮಗ, ನಿಮ್ಮ ಕೈಲೇನಾಯ್ತು. ಯಾವ ಊರು ನಿಮ್ದು? ಸ್ವಂತ ಊರು? ಉಯ್ಯಮಡಿ. ಉಯ್ಯಮಳ್ಳಿ ಅಂತನಾ? ಅಲ್ಲಿಂದ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತಾ? ಬಂದಿ ಮಗ 18 ವರ್ಷ. ಐಟು ಕರ್ಕೊಂಡ್ಬಂದು ಇಲ್ಲೇ ಓದಿಸ್ತಾ ಮಾತ್ರ ಇಲ್ಲಿ ಜಯನಗರ ಸ್ಕೂಲಿಗೆ ಸೇರಿಸಿ ಓದಿಸಿ ಒಂದು 6 ವರ್ಷ ಕಾಸು ಕಳ್ಕೊಬಿಟ್ಟ. ಚೀಟಿ ಪಟ್ಟಿ ಹಾಕ್ಬಿಟ್ಟು ಹೋಗ್ಬಿಟ್ಟು. ಅಯ್ಯಯ್ಯೋ, ಅದು ಬೇರೆ ತಲೆ ಗಂಟ್ಸ್ಬಿಟ್ಟು ನಮ್ಗೆ. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಮೋಸ ಅನ್ನೋ ಮಾಯ. ಹೆಂಗೆ ಜೀವನ ಹೆಂಗ್ ಸಾಗಿಸ್ತಿದ್ದೀರಾ? ಅಕ್ಕಿ ಕೊಡ್ತಾರೆ ಗೌರ್ಮೆಂಟ್ಗೆ, ಮತ್ತೆ ಪೆನ್ಷನ್ ಕೊಡ್ತಾರೆ ನಮಗೆ. ಪೆನ್ಷನ್ ಎಷ್ಟು ಬರುತ್ತೆ? 1100. 1100. 200 ರೂಪಾಯಿ ಬರ್ತದೆ ನಿಮಗೆ ಮತ್ತೆ ಅವರಿಗೆ? ಅವ್ರಿಗೂ ಬರ್ತದೆ. ಅವ್ರಿಗೂ ಬರಕ್ಕೆ ಯಾಕೆ ಸುಳ್ಳು ಹೇಳ್ಬೇಡ್ದು ಮಗ, ಅಲ್ವಾ? ಸುಳ್ಳು ಹೇಳಿದ್ರೆ ಮೇಗಿರೋರು ನೆಂಬರ್ ಮಗ, ಎಲ್ಲರೂ ನಿನ್ನ ಜಾನ್ ನೆನ್ಸೋದು. ನಿಜ, ಮೇಗಿರೋರು ನೆಂಬರ್. ಈಗ ಇಲ್ಲಿ ನಾಷ್ಟ ಆಯ್ತು, ನಂದಾಯ್ತು. ನೀವು ತಿಂದ್ರಾ? ಇಲ್ಲ ಮಗ, ಇವಾಗ ಹೋಯ್ತು ನಾನು ಮಾಡ್ತೀನಿ. ಬನ್ನಿ, ನಾನು ಕೊಡಿಸ್ತೀನಿ. ಇಲ್ಲ ಮಗ, ಮಾಡ್ತೀನಿ. ಅಮ್ಮಕಿನ ಮಾಡ್ತೀನಿ, ಹೀಗೆ ಮಾಡೋದು ಮಗ. ಹೆಂಗೆ ಗೊತ್ತಾ, ಮನೆ ನಾ ಬರಲೇ ಇಲ್ಲ, ಬೇಜಾರಾಗೋದು. ನಾವು ಹೋಗೋದು ಅನ್ಕೊಂಡು ಬರದೇ ಹೋದಿ. ಗಾಡಿ ಇವತ್ತು ಹೋಗದೆ ಹೋದ್ರೆ ಹಾಲು ತಗೊಬರ್ಕು ಆಗುದಿಲ್ಲ. ಈಗ ಹೆಂಗ್ ಅನ್ಸುತ್ತೆ ಇವಾಗ? ಹಳ್ಳಿಲಿ ಇದ್ದಾಗ್ಲೇ ಚೆನ್ನಾಗಿತ್ತ, ಬೆಂಗಳೂರಿಗೆ ಬಂದ್ಮೇಲೆ? ಬಂದಾಗ ಕೂಲಿ ಇರಲಿಲ್ಲ ಮಗ, ಅಲ್ಲಿ ಊರಲ್ಲಿ ಅವಾಗ ಇರಲಿಲ್ಲ ಮಗ ಕೂಲಿ. 50 ರೂಪಾಯಿಗೂ ಬೇಡ ಅನ್ನೋರ. ಇವಾಗ 500 ರೂಪಾಯಿ ಕೊಟ್ಟರೆ ನಮ್ಮ ಕೈಲಿ ಕೆಲಸ ಮಾಡಕ್ಕೆ ಆಗುದಿಲ್ಲ. ಮಗಳು ಮದ್ವೆ ಎಲ್ಲ ಹೆಂಗ್ ಮಾಡಿದ್ರಪ್ಪ? ಅದೇ ಮದುವೆ ಅವರೇ ಮಾಡ್ಕೊಂಡ್ರು ಮಗ. ಆ ಗಂಡಿನ ಕಡೆಯವರೇ ಮಾಡ್ಕೊಂಡ್ರಾ? ಹಾಗಾದ್ರೆ ಅಳಿ ಅಂದ್ರು ಒಳ್ಳೆಯವರು. ಅವ್ರ ಪಾಡ್ಗೆ ಅವ್ರವ್ರ ಮಗ, ನಮ್ಮ ಕಣ್ಣು ಸಹಾಯ ಏನಾದ್ರು? ಅದು ಅವ್ರ ಹೂವು ಅಪ್ಪ ಅವರೇ ಮಗ, ಅವ್ರನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಅವ್ರ ಅಪ್ಪ ಅವ್ರು ಹೋಯ್ತಾರೆ. ನಾವು ಸಹಾಯ ಕೇಳಿದಾಗ ಒಂದೊಂದು ಗೊತ್ತಾಗಿ ಅವೆಲ್ಲ ತಲೆನೋವು ಹೋಗ್ಬೋದು ನಮ್ಗೆ. ಹೌದು, ಅದಕ್ಕೇನಪ್ಪ ಅಂದರೆ ನಾವು ಬೆಂಗಳೂರು ಲೆಕ್ಕ ಇಲ್ಲ ಮಗ. ನಾವು ಇಲ್ಲಿ ಊರಿನ ಲೆಕ್ಕ ಇರೋದು ನಾವು ಅಷ್ಟೇ. ನಮ್ದೇನು ಅದು ಯಾವ್ದು ಇರ್ತದೆ ಅದು ಕೂಲಿ ಕಾಲದಲ್ಲಿ ಯಾವ್ದು ಇರ್ತದೆ, ಯಾವ್ದಿರುತ್ತೋ ಅದನ್ನ ತಿನ್ಕೊಂಡಿರೋದು ಅಷ್ಟೇ. ಲೆಕ್ಕ ನಮ್ಗೆ. ಈಗ ಮಗ್ಳಿಗೆ ಸಂಬಳ ಬರಕ್ ಸಾಕಾಗುತ್ತಾ? ನಮ್ಮಲ್ಲಿ ಮಗ ಒಂದು 12,000 ಕೊಡ್ತಾರೆ ಮಗ. ಈಗ ಅದು ಇಲ್ಲ ಹೋಗ್ಬಿಟ್ಟೆ ಮಾಡಿ. ಈಗ ಇನ್ನು ಇವಾಗ ಇಬ್ರು ಮಕ್ಳದ್ದು ಜವಾಬ್ದಾರಿ. ಮದುವೆ ಮಾಡ್ಬಿಟ್ರೆ ಮಗ ಆಮೇಲೆ ಹೊಡೆದು ಊರು ಮಾಡಿರ್ತಾರ. ಊರಿಗೆ ಹೊಟ್ಟೋಗ್ತೀರಾ? ಇಲ್ಲಿ ಆಮೇಲೆ ಯಾರು ಗೇಯ್ಕಾದ ಮಗ ಆಗಲ್ಲ. ಇದು ಸಂಪಾದನೆ ಗೇಯ್ಕಾದ ಮಗ. ಅದಕ್ಕೆ ಈಗ ಮದುವೆ ಮಾಡ್ಕಂತ ಇದ್ದು ಮದುವೆ ಮಾಡ್ಬಿಟ್ಟು ಆಮೇಲೆ ಊರು ಹೊಂಟ. ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ. ಅಪ್ಪ ಈಗ ಹೇಳ್ತಾರ ಜವಾಬ್ದಾರಿ ಕಳ್ಕೊಬಿಟ್ರೆ ಆಮೇಲೆ ಊರಿಗೆ ಹೊಟ್ಟೋಗ್ತೀರಾ? ಊರಲ್ಲಿ ಒಂದು ಚೀಟಿ ಮನೆ ಇದೆ, ಒಂದು 10 ಅಡಿ 15 ಅಡಿ ಮಾಡ್ಕೊಂಡದೆ, ಅಲ್ಲೇ ಸೇರ್ತು. ಇನ್ನೇನಿಲ್ಲ. ತಿಂಗ್ಳು ಖರ್ಚಿಗೆ ಎಷ್ಟು ಬೇಕಾಗುತ್ತೆ? ಹಿಂಗೆ ನಾವು ಹೆಂಗೆ ಮಾಡ್ತೀವಿ, ಹೆಂಗ್ ಮಾಡ್ತೀರೋ ಹಂಗೆ ಮಾಡ್ತೀವಿ. ಹಂಗೆ ಮಗ ನಮ್ಮದು ನೋಡಿದ್ದಿಲ್ಲ ಮಗ, ಬಿಡಿ ಸೇದಲ್ಲ. ಇದು ಬಿಡಿ ಸೇರ್ತಿದ್ವಿ ಮಗ. ನಾವು 4 ವರ್ಷ ಆಯ್ತು. ಇವಾಗ ಜನಗಳು ಊರಿಗಿದೆ, 1,000 ಕೊಡಾದ್ರೆ ಇವತ್ತು ಯಾರ ಕೈಲಿ ಒಂದು ಮಾತು ಅನ್ಸ್ಕೊಡಿದ ಮಗ ನಾನು. ಹೌದಾ? ನಮ್ಮ ಮನೆಗಳು ಅಷ್ಟೇ. ಹೋಗಲ್ಲ ಅಂತ ಅನ್ಸ್ಕೊಳ್ಳೆ, ನಾನು ಅನ್ಸ್ಕೊಳ್ಳ ಮಗ. ಯಾರು ಅನ್ನಿಸ್ಕೊತಾರಪ್ಪ? ಎಲ್ಲ ಸ್ವಾಭಿಮಾನದಿಂದ ಬದುಕ್ತಾ ಇರ್ತಾರೆ. ಏನೇನೋ ಕಥನ ಮಾಡಂಗ್ ಮಾಡಿ ಅನ್ಸ್ಕೊತಾರೆ. ಆ ಬಾಳ ನಾವು ಬಾಳಿವಿ. ಈ ಸೊಪ್ಪಿನ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 18 ವರ್ಷದಿಂದ. ಇದೇ ಸೈಕಲ್ಲು? ಸೈಕಲ್ 2 ಎತ್ಕೊಬಿಟ್ರಿ ಮಗ. ಹೋದ ತಿಂಗಳು ಎತ್ಕೊಂಡ್ಬಿಟ್ರು? ಹೋದ ತಿಂಗಳು 2 ತಿಂಗಳಿಗೆ ಊರಿಗೆ ಹೋಗಿದ್ದೆ ಮಗ. ನಿಲ್ಸ್ಬಿಟ್ಟು ಬನ್ನಿ ಹಿಡ್ಕ ಸೈಕಲ್ ಇರಲಿಲ್ಲ. ನಾನು ಇಟ್ಟುಕೊಂಡ ನೀರು ಕುಡಿದಿಲ್ಲ. ಸರ್ಬಂಡೆ, ಪ್ರಗತಿಪುರ ಎಲ್ಲಾ ಕಡೆಗೂ ಹುಡುಕುದ್ರ? ಸೈಕಲ್ ಸರ್ಬಂಡೆ ಎಲ್ಲ ಹುಡುಕುದು. ಆಮೇಲೆ ಅವಯ್ಯ ಯಾರು ಸಿಕ್ಕಲಿ ಇದನ್ನ 3,000 ತಗೋ ಕೊಟ್ಟ ಇದನ್ನ. ಆಮೇಲೆ
ಬೇಜಾರಾಗೋದು ಮಗ ತಗೊಂಡು ಇಸ್ಕೊಂಡ ಸಮಾಧಾನ ಇಲ್ಲ ಹೋಗ್ಬಿಟ್ರಲ್ಲ ಸೈಕಲ್ ಅಂತ. ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಾ ಆ ಸೈಕಲ್ನ? ಅದು 18 ವರ್ಷ ಆಗಿತ್ತು ಮಗ. ಅಯ್ಯೂರಮ್ಮ, ಎಲ್ಲರೂ ಎಷ್ಟು ಜನ ಯಾವಾಗಿಂದ ಮಡಿಕೊಂಡು ಹಳೆ ಸೈಕಲ್ ಇರ್ಲಿ ಅಂತ ಮಡಿಕೊಂಡು ಆಮೇಲೆ ಇದನ್ನ ತಗೊಂಡು ಸೋರಕ್ಕೆ ಇದನ್ನ ತಗೊಂಡು. ಗಾಡಿ ಆದ್ರೆ ಅನುಕೂಲ ಅಲ್ವಪ್ಪ ನಿಮಗೆ? ಓಡಾಡ್ಬೋದು ಮಗ, ಒಂದು ಜಾಸ್ತಿ ಬೆಳೆ ಓಡಾಡ್ಬೋದು. ದುಡ್ಡು ತಗೊಂಡು ಬರೀ ಸೊಪ್ಪೆ ಹಾಕದಪ್ಪ ನೀವು? ಬರೀ ಸ್ವಲ್ಪ ಮಗ, ತರಕಾರಿ ಏನು ಹಾಕಲ್ವಾ? ಏಕೆ? ಇವೆಲ್ಲ ಬೆಳ್ಬೇಕ ಅಂದ್ಬಿಟ್ಟು. ಹ್ಞೂ, ಸೈಕಲ್ ಅಲ್ಲಿ ಆಗಲ್ಲ. ನೀವು ಹೊಡ್ಕೊಂಡು ಹೋಗಲ್ವಲ್ಲ? ಹೊಡ್ಕೊಂಡು ಹೋಗುವಾಗ ಮಾತ್ರ ತುಳ್ಕೊಂಡು ಹೋಗ್ತೀನಿ. ಇಲ್ಲಿ ಮಾರ್ಬೇಕಾದ್ರೆ ನಡ್ಕೊಂಡೇ ಹೋಗ್ತೀರಾ? ಕೂತ್ಕೊಂಡು ಹೋಗ್ಬೇಕು. ತುಳ್ಕೊಂಡ್ರೆ ಯಾರು ಬರಾರು ಅಂತಂದು ಹಂಗೆ ತಳ್ಕೊಂಡು. ಗಾಡಿ ಆದ್ರೆ ತಕಡಿ ಮಡಿಕೊಂಡಿರ್ಬೇಕು, ಎಲ್ಲಾನು ಮಡಿಬೋದು. ಹೌದು. ಇವಾಗ ನಮ್ಮ ಶರೀರಕ್ಕೆ ಇವೇ ಅವಾಗೆಲ್ಲ ಇತ್ಲಿ ಕಡೆನೆ ಬೆಳ್ಕೊಂಡು ತಿಂತಿದ್ರು. ಮಡಿಕೆ ಇಟ್ಟು ಜನಗಳು ಬಾಳ್ಕೆ ಇದ್ರು. ಹೌದು. ಇವಾಗ ಪಾತ್ರೆ ಅಡಿಗೆ ಬಂದ್ಬಿಟ್ಟು ಅರ್ಜೆಂಟ್ ಆಯ್ತದೆ, ಮನುಷ್ಯನ ಅರ್ಜೆಂಟ್ ಮಾಡಿದ್ದಾನೆ, ಅದು ಅರ್ಜೆಂಟ್ ಆಗೋಯ್ತು. ನಿಮ್ಮ ಆರೋಗ್ಯ ಹೆಂಗಿದೆ? ನಮ್ದೇನೋ ಪರವಾಗಿಲ್ಲ ಮಗ, ನಮಗೂ ಸ್ವಲ್ಪ ಹುಷಾರಿದ್ದೆ. ಈಗ ಇದು ರಾಜೀವ್ ಗಾಂಧಿ ಹಾಸ್ಪಿಟ್ಲು, ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಿದ್ದ. ಏನಾಗ್ತಿತ್ತು ನಿಮಗೆ? ನಮ್ಗೆ ಉಸಿರಾಟ ಸ್ವಲ್ಪ ದಣ್ಣು ಉಸಿರಾಟ ದಮ್ಮು ಬರದ ಹಂಗಾಗುದು ಮಗ. ನೀವೇನು ಬೀಡಿ ಸೇದಲ್ಲ, ಏನು ಸೇದಲ್ಲ ಮಗ? ಸೇರ್ತಿರ್ಬೇಕಾರೆ ಹಂಗ ಆಗಿದ್ದು. ಅವ್ರಂದ್ರು ಮಾತ್ರೆ ಕೊಡ್ತೀವಿ, ಆ ಮಾತ್ರೆ ಎಳಿಬೇಕು ನೀನು, ಏಕನ್ನು ಹಿಂಗ ಎಳ್ಕೊಳ್ಳೋದು, ಹಿಂಗೆ ಏಕನ್ನು ಇದನ್ನ ಎಳಿಬೇಕು ಅಂದ್ರೆ ಅವರು ಇಟ್ಕೊಂಡಿದ್ದೀರಾ? ಇದು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ತಗೊಳ್ಳೇಬೇಕಾ? ಈಗ ಬೆಳಗ್ಗೆ ತಿಂಡಿ ಆದ್ಮೇಲೆ ತಗೋಬೇಕು. ತಿಂಡಿ ತರಿಸ್ಲಾ? ಇಲ್ಲ ಮಗ, ತಗೊಂಡು ಆಯ್ತು ಮಗ. ನಾನು ಅವಾಗಲೇ ತಗೊಂಡಿ ಮಗ, ಇದ್ ಮನೆ ತಗೋ ತಿಂಡಿ ಬೇಡ, ಅಲ್ಲ ಆಮೇಕಿನ ಮಾತು ಮಗ. ಅದ್ರೇನು ಬೇಜಾರ ಮಗ, ಆ ಕಡೆ ಅಂದಾರ ಮಗ, ಅಷ್ಟಂದ್ರೆ ಸಾಕು. ಗಂಡ್ ಮಕ್ಳಿಲ್ಲ ನಿಮಗೆ? ಇರ್ಬೇಕು ಅಂತ ಅನ್ನಿಸ್ತಾ ಮಗ? ಇವತ್ತಿನ ಲೆಕ್ಕ ಅಂದ್ರೆ ಗಂಡು ಮಕ್ಕಳು ಬೇಡ ಅನ್ನಿಸ್ತದೆ. ಮುಂದಕ್ತಿದ್ ಮಗ. ಯಾಕಪ್ಪ? ಹೆಂಗೆ ಗೊತ್ತ ಮಗ, ಗಂಡು ಮಕ್ಳು ಏನ್ ಮಾಡ್ತಾರೆ, ಇಳ್ಕು ಹೊಡ್ಬಿಡ್ತಾರೆ ಮಗ. ಏನ್ ಮಾಡ್ತಾರೆ ಗಂಡು ಮಕ್ಳು, ನಾನು ಮನೆ ಕೊಡ್ಬೇಕು, ನಂಗೆ ಹೊಲ ಕೊಡ್ಬೇಕು ಅಂತ ಜಗಳ. ಎಲ್ಲಿಂದ ತತ್ತೀರಪ್ಪ? ಹಂಪ ಮಾಡ್ತಾರೆ. ಅಷ್ಟೇ ಗಂಡು ಮಕ್ಳು ಒಂದು ಲೆಕ್ಕ ಇವತ್ತಿನ ಲೆಕ್ಕ ಆದ್ರೆ ಬೇಡ. ನಾನು ಇದೊಂದು ಲೈಟ್ ತಗೊಂಡಿದ್ದೆ, ತಗೊಳಪ್ಪ. ಇದು ನನ್ನ ನೆನಪಿಗೆ. ಆಯ್ತು ಮಗ. ಸೊಪ್ಪು ಕೊಡಿ ನಂಗೆ. ಏನ್ ಸೊಪ್ಪು ಮಗ? ಅಪ್ಪ, ಅಮ್ಮಂಗೆ ಒಂದು ಸೀರೆ ಕೊಟ್ಬಿಡಪ್ಪ ನನ್ನ ಕಡೆಯಿಂದ. ತಗೋ ಸೀರೆ. ಅಪ್ಪ ತಗೊಳಪ್ಪ, ಈ ಬ್ಯಾಗೆ ತಗೊಂಡೋಗಪ್ಪ. ಈ ಬ್ಯಾಗು ಅಕ್ಕಿ ಎಷ್ಟಾಯ್ತಪ್ಪ? 230, 200 ರೂಪಾಯಿ ತಳಿ. ಜೈಸ ಕೊಟ್ಟೆ ಮಗ. ನನ್ನ ಫೋಟೋ ತೆಕ್ಕೊಳ್ಳೋಣ ನೆನಪಿಗೆ. ತಕ ಮಗ. ಸ್ಮೈಲ್ ಮಾಡಿಯಪ್ಪ. ಇಷ್ಟ ತನಕ ಪಾಪ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ. ನಮಗೂ ನಾವು ನಿಮ್ಗೆ ಹೇಳ್ಬೇಕು ಮಗ ಥ್ಯಾಂಕ್ಸ್. ಯಾಕೆ ಹೇಳ್ತೀರಾ ಥ್ಯಾಂಕ್ಸ್? ಇವಾಗ ನಾವೆಲ್ಲ ಬೆಳಿಗ್ಗೆ ಎಲ್ಲ ಸುತ್ತಲ್ಲ, ನೀವು ಒಂದಿನಪ್ಪ ಕೊಡ್ರವ, ಅದಕ್ಕೆ ನಾವು ಹೇಳ್ತೀವಿ. ತಿಂಡಿ ಕೊಡಿಸ್ತೀನಿ ಬನ್ನಿ ಅಪ್ಪ. ಸರಿ, ಏನಿದೆ ತಿಂಡಿ? ಎದಕ್ಕೆ ಮಗ, ನಾವು ನೀವು ಮನೆಗೆ ಎದ್ಕಮ್ಮಗ ಸಾಕು ತಿನ್ನಪ್ಪ, ನಾನು ತಿಂದಿದ್ದೀನಿ ಸಾಕು ನಂಗೆ. ನಾನು ಬೆಳಗ್ಗೆ ಹೊತ್ತು ತಿಂಡಿ ಜಾಸ್ತಿ ತಿನ್ನಲ್ಲಪ್ಪ. ಅಲ್ಲ, ನೀವು ಒಂದು 11 ಆದ್ರೂ ತಿಂಡಿ ತಿಂದಿಲ್ಲ ಅಂದ್ರೆ ಸುಸ್ತಾಗುತ್ತೆ. ಕರೆಕ್ಟ್ ಟೈಮಿಗೆ ತಿಂಡಿ ತಿನ್ನೋದನ್ನ ಕಲ್ತ್ಕೊಳ್ಳಿ ನೀವು. ಮಗ ಅಲ್ಲ, ನೀವು ಕರೆಕ್ಟ್ ಟೈಮಿಗೆ ತಿಂಡಿ ತಿನ್ನೋದನ್ನ ಕಲ್ತ್ಕೊಳ್ಳಿ ಎಂದೆ. ಹೊಸ ಶರ್ಟು, ಹೊಸ ಪಂಚೆ ಆಸೆ ಆಗಲ್ವೇನಪ್ಪ? ಬೇರೆಯವ್ರನ್ನೆಲ್ಲ ನೋಡ್ತಿರಲ್ಲ. ನಮ್ತಾವ್ ಇದ್ರೆ ಮಗ ಆಸೆ, ನಮ್ದು ಇಲ್ಲ ಅಂದ್ರೆ ನಾವು ಎಷ್ಟಕ್ಕದ ಅಷ್ಟಕ್ಕೆ ಹೋಗ್ಬೇಕು. ಸಾಲ ಮಾಡ್ಬಿಟ್ಟು ಇವತ್ತಿನ ಕಾಲದಲ್ಲಿ ಬಡ್ಡಿ ಕಟ್ಟಿಗೆ ಆದ ಮಗ ಆಗಲ್ಲಪ್ಪ. ನಮ್ಗೆ ಬೇಕು ಅಂತ ಮಾಡ್ಕೋದಾಗ ಸಾಲ ಮಾಡ್ಬಿಟ್ಟಾಗ ತಿಳಿಸಕ್ಕಾಗದಾಗ ಪ್ರಾಣ ಕಾಯ್ಕೋಬೇಕಾಗಿದೆ ಅಲ್ವಾ? ಅದಕ್ಕೆ ಇದೇ ವಾಸೆ ಅನ್ಕೊಂಡು ನಿಮ್ಮ ಮಕ್ಕಳು ಏನಂತಾರೆ? ನೀವು ಈ ಕೆಲ್ಸಕ್ಕೆ ಹೋಗ್ತಿರಲ್ಲ, ಅಪ್ಪ ಹೋಗ್ಬೇಡ ಕಣಪ್ಪ ಇರು ಅಂತ ಏನಾರ ಅಂತಾರ? ಅಂತಾರೆ ಮಗ, ಇವತ್ತು ಹೋಗ್ಬೇಡ ನಿಮ್ಗೆ ಜಾಸ್ತಿ ಅಂತಾರೆ.
ಅದು ನಾವಿರಿ ಖಾತೆ ಮಾಡಿ ಅವ್ರಂತರ ಏನ್ಕೋ ನಾನು ಟೀ ಕಾಫಿ ಎಲ್ಲ ಸ್ವಲ್ಪ ಕಡಿಮೆನೆ ನಾವು ಕುಡಿಯಲ್ಲ. ಅವಾಗ ಇವಾಗ ನೀವುಗಳು ಓಡಾಡ್ತಿರಲ್ಲಪ್ಪ ಬೇಕು ಅನ್ಸುತ್ತೆ. ನಾನು ಬೆಳಗ್ಗೆ ನಮ್ಮ ಮನೇಲಿ ಒಂದು ಗ್ಲಾಸು ಇವಾಗ 3 ದಿವಸ ಬಳಸ್ಕೋಬಿಟ್ಟು 200 ರೂಪಾಯಿ 300 ರೂಪಾಯಿ ಹಂಗೆ ಮಾಡ್ತೀವಲ್ಲ. ಇವಾಗ ಸಿಕ್ಕಿ ನೀವು ದೇವ್ರ ಕರ್ಕೊಂಡ್ಬಿಟ್ಟು ನಿಮ್ಗೆ ಕೊಟ್ಟು ಅದನ್ನ ನಾವು ತಾನ್ಸಿ ಹೇಳ್ಕೊಬೇಕು. ಅದು ಮೇಗಿರೋದು ನಿಂತಾರೆ ಇವಾಗ ಕೊಟ್ಬಿಟ್ರು ಬಿಡುವಾಗೆ ಇಲ್ಲ, ನಾವು 100 ರೂಪಾಯಿನೇ ರುಚಿ ಕಟ್ ಮಾಡಬೇಕು. ಹೌದಪ್ಪ, ಆ ಥರ ಇದ್ದರೆ ದೇವ್ರು ಮೆಚ್ಕೋತಾನೆ. ನಿಜ. ನಮ್ಮ ದುರಾಂಕಾರ ಪಟ್ಟರೆ ಮೆಚ್ಕೋತಿಲ್ಲ. ಹೌದು, ಭಾನುವಾರದತ್ತು ವಾರಕ್ಕೊಂದಿನ ರೆಸ್ಟ್ ಮಾಡಿ. ನಮಗೆ ಸಮಾಧಾನ ಬರೇ ಹೋಗ್ತದೆ. ಈಗ ಅದಷ್ಟು ಸೊಪ್ಪನ್ನು ಮಾರ್ಕೊಂಡೆ ಹೋಗ್ಬೇಕು ಈಗ. ಮಾಡ್ಕೊಂಡು ಆ ಕಡೆ ಎಲ್ಲ ಹೋಗ್ತೀನಿ. ಗಿರಕ್ಕೆ ಅವ್ರನ್ನ ಅವ್ರೆಲ್ಲ ನೋಡ್ಕೊಂಡು ಹೋಗಿ ಲಾಸ್ಟ್ ಟೈಮ್ ಅದು ಒಬ್ಬರು ಸೊಪ್ಪು ಮಾಡ್ತಿರಲ್ಲ ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಹಾಕೋತಾರೆ. 0 ಗಂಟೆ ಮಾಡ್ತಾರೆ. ಹುಷಾರು ಅಪ್ಪ. ಹಾಂ, ಟಾನ್ಸ್